यमकनमर्डीतील नरेगा योजनेच्या कामासाठी जात असताना अपघातग्रस्त झालेल्या 30 कामगारांची विचारपूस करण्यासाठी जिल्ह्याचे प्रभारी मंत्री सतीश जारकिहोळी यांनी बेळगाव जिल्हा रुग्णालयात भेट दिली। यमकनमर्डी येथील मजूर हिडकल धरणाजवळ कामावर जात असताना हा अपघात झाला। जखमींवर शासकीय खर्चाने उपचार सुरू आहेत आणि गंभीर जखमींना खासगी रुग्णालयात हलवण्यात आलंय। त्यांचा संपूर्ण वैद्यकीय खर्च सरकार उचलणार आहे, असे मंत्री सतीश जारकिहोळी यांनी स्पष्ट केले। नरेगा ಕಾರ್ಮಿಕರು ನಿನ್ನೆ ಕೆಲಸದ ಟೈಮ್ನಾಗ ಆಕ್ಸಿಡೆಂಟ್ ಆಗಿ ಅವ್ರಿಗೆ ಹಾಸ್ಪಿಟಲೈಸ್ ಮಾಡಿ ಹೆಚ್ಚು ಕಮ್ಮಿ ಎಲ್ಲರೂ ಆರಾಮಾಗಿದ್ದಾರೆ। ತುರ್ತು ಪರಿಹಾರ ಸರ್ಕಾರ ಕೂಡ ಸರ್ಕಾರದ ಎನರ್ಜಿ ಸ್ಕೀಮ್ ತುರ್ತು ಪರಿಹಾರ ಈಗ ಸದ್ಯಕ್ಕೆ ಕೊಡ್ತಾರೆ। ಅವ್ರ ಹಾಸ್ಪಿಟಲ್ ಖರ್ಚೆಲ್ಲ ಕೊಡ್ತಾರೆ, ಗೌರ್ಮೆಂಟ್ ಪ್ರೈವೇಟ್ ಹಾಸ್ಪಿಟಲ್ ಇಲ್ಲಿ ನಮ್ದಿದ್ರೆ ಫ್ರೀ ಮಾಡ್ತಾರೆ। ಸೊ ಅದನ್ನ ಬಿಟ್ಟು ಅವ್ರಿಗೆ ಹಾಫ್ ಸ್ಯಾಲರಿ ಕೊಡ್ತಾರೆ। ಸ್ಕೀಮ್ ಇದೆ, ಸ್ಕೀಮ್ ಈಗ ನರೇಗಾ ಅವರು ಯಮಕನಮರ್ಡಿಯಲ್ಲಿ ಕೆಲಸ ಇಲ್ಲ ಅಂತ ಹೇಳಿ ಹಿಡ್ಕಲ್ ಕೊಟ್ಟಿರ್ತಾರೆ, ಅಲ್ಲೇ ಕೆಲಸ ಅವ್ರಿಗೆ ಪ್ರಯೋಜನ ಮಾಡ್ತಾರೆ। ಇಲ್ಲ, ಅಲ್ಲಿ ಕೆಲಸ ಇಲ್ಲ ಏನ್ ಮಾಡ್ಲಿಕ್ಕೆ ಆಗಲ್ಲ, ಅಲ್ಲಿ ಯಾಕಂದ್ರೆ ಏರಿಯಾ ಬೇಕಾಗ್ತದೆ। ಎಲ್ಲಿ ಏರಿಯಾ ಇದೆ ಅಲ್ಲಿ ಹೋಗ್ತಾರೆ ಅವರು, ಬೇರೆ ಬೇರೆ ಕಡೆ ಹೋಗ್ತಾರೆ। ಇದೇನು ಹೊಸದಲ್ಲ, ಸುಮಾರು 2 ವರ್ಷದಿಂದ ಹೋಗ್ತಾ ಇದ್ದಾರೆ। ಇದೇ ಸರಿ ಆಕ್ಸಿಡೆಂಟ್ ಆಗಿದೆ ಜಿಲ್ಲಾಸ್ಪತ್ರೆಯಲ್ಲಿ ಇನ್ನೂ ಕೆಲವು ಸಮಸ್ಯೆಗಳು ಬಹಳಷ್ಟು ಇದೆ, ಕೊರತೆ ಅದಕ್ಕೆ ಸರ್ಕಾರ ಮಾಡಬೇಕಾದ ಇಲ್ಲಿ ಲೆವೆಲ್ನಾಗ ಆಗಲ್ಲ। ಸರ್ಕಾರದಿಂದ ತುಂಬಿಸ್ಲಿಕ್ಕೆ ಹೇಳ್ತೀವಿ। ಇವತ್ತು KDP ಎಲ್ಲ ಚರ್ಚೆ ಮಾಡಿದ್ವಿ, ಶಾರ್ಟೇಜ್ ಇದೆ ಸ್ಟಾಫ್, ಅದಕ್ಕೆ ಫುಲ್ಫಿಲ್ ಮಾಡ್ತೀವಿ। ಸೂಪರ್ ಸ್ಪೆಷಾಲಿಟಿದು ಎಲ್ಲಿವರೆಗೆ ಹೇಳಿದಿಲ್ಲ, ಇಮಿಡಿಯೇಟ್ ಶಿಫ್ಟ್ ಮಾಡ್ಲಿಕ್ಕೆ ಹೇಳಿದ್ವಿ। ಒಂದೊಂದು ಇಲಾಖೆಯನ್ನ ಇದ್ದ ಡಾಕ್ಟರ್ ಇಲ್ಲಿ ಅವ್ರನ್ನ ಅಲ್ಲಿ ಹಾಕ್ಲಿಕ್ಕೆ ಹೇಳಿದೀವಿ, ಸ್ಟಾರ್ಟ್ ಮಾಡ್ತೀವಿ। ಈಗ ಒಂದಿಷ್ಟು ರೈತರು ಮೀಟಿಂಗ್ ಮಾಡಿದ್ರು, ನೀರಾವರಿ ಯೋಜನೆ ಏನಿದೆ ಸ್ಥಗಿತ ಮಾಡಿ ನೋಡ್ಬೇಕು, ಗೌರ್ಮೆಂಟ್ ಆಗಿ ಮಾಡ್ಬೇಕು। ನಮ್ಮ ಕೈಗಿಲ್ಲ, ಇಲಾಖೆ ಬೇರೆ ಅದು। ಯಾಕಂದ್ರೆ ನಮ್ಮ ಜಿಲ್ಲಾ ನಾಯಕರು ಅದಕ್ಕೆ ಹೊಣೆ ಆಗ್ತಾರೆ, ಹಂಗಾಗಿ ನಾವೆಲ್ಲರೂ ಯಾರು ಹೊಣೆಗಿನ ಪ್ರಶ್ನೆ ಇಲ್ಲ, ಸರ್ಕಾರ ಇದೆ, ನಮ್ಮ ಇಲಾಖೆ ಬರೋಲ್ಲ ಅದು। ಆ ಇಲಾಖೆ ಜೊತೆ ಮಾತಾಡ್ಬೇಕಾಯ್ತು, ಮಾತಾಡಿದಾಗ ಅದಕ್ಕೆ ಏನ್ ಪರಿಹಾರ ಮಾಡ್ಲಿಕ್ಕೆ ಕಂಡುಹಿಡಿಯೋಣ। ಸರ್ವ ಪಕ್ಷಗಳ ಸಭೆ ಕರಿಬೇಕು ವಿಚಾರವಾಗಿ ಅಂತ ಏನ್ ಸರ್ವ ಪಕ್ಷ ಕರಿಯೋಂಥದ್ದು ಏನಿಲ್ಲ, ನಮ್ಮ ಲೆವೆಲ್ನಾಗ ಮಾಡ್ತೀವಿ ಅಂತ ಏನ್ ಸರ್ವ ಪಕ್ಷ ಏನ್ ಮಾಡೋ ಕರಿತೀವಿ, ಚರ್ಚೆ ಮಾಡ್ತೀವಿ। ಯಾಕಂದ್ರೆ ನಮ್ಮ ಇಲಾಖೆ ಇದ್ರೆ ಹೇಳ್ತಿದ್ವಿ ನಾವು ಇಲಾಖೆ ಅಂತ, ನಮ್ಮ ಇಲಾಖೆ ಬರೋಲ್ಲ, ಅದು ನೀರಾವರಿ ಇದೆ, ಇಂಡಸ್ಟ್ರಿ ಇದೆ, 2 ಇಲಾಖೆ ಬೇರೆ ಇದೆ। ಸೊ ಅದ್ರಲ್ಲಿ ಚರ್ಚೆ ಮಾಡಿ ಏನ್ ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಮಾಡ್ತೀವಿ। बेळगाव सुपर स्पेशालिटी हॉस्पिटलमध्ये टप्प्याटप्प्याने आरोग्य विभागाच्या सेवा स्थलांतरित करण्याचे निर्देश आधीच देण्यात आले आहेत, असेही मंत्री जारकिहोळी यांनी सांगितले। विनोद कोलकार, KMM मराठी, बेळगाव।